ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ 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 ಎಂದು ರತ್ನತ್ರಯ 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 ರತ್ನತ್ರಯ. ಶ್ರೀ ದಿಗಂಬರ ಜೈನ ಪಾರ್ಶ್ವನಾಥ ಸ್ವಾಮಿ ಜಿನಮಂದಿರ ಟ್ರಸ್ಟ್ನಿಂದ ಜನವರಿ 18 ಭಾನುವಾರದಂದು ಜರುಗಿದ ಶ್ರೀ ಮಂದರಗಿರಿ ಅತಿಶಯ ಕ್ಷೇತ್ರದ ವಾರ್ಷಿಕ ಪೂಜಾ ಮಹೋತ್ಸವವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಪರಮ ಪೂಜ್ಯ ಮುನಿಶ್ರೀ 108 ಪುರಾಣಸಾಗರ ಮಹಾರಾಜರು ಮತ್ತು ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕರು, ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಸಚಿವ ಸೋಮಣ್ಣನವರು ಅಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅಂದು ಬೆಟ್ಟದ ಮೇಲಿನ ಎಲ್ಲ ಜಿನಮಂದಿರಗಳಲ್ಲಿ ಪಂಚಾಮೃತ ಅಭಿಷೇಕ ಪೂಜೆ, ಬ್ರಹ್ಮದೇವರ ಗುಡಿಯಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಸಭೆ ಮತ್ತು ಭಗವಾನ್ 1008 ಶ್ರೀ ಚಂದ್ರಪ್ರಭ ತೀರ್ಥಂಕರರ ಪಾದಕಮಲಗಳಿಗೆ 108 ಕಲಶಗಳ ಮಹಾಭಿಷೇಕ ಪೂಜೆ, ಮಹಾಮಂಗಳಾರತಿ ಮುಂತಾದ ಕಾರ್ಯಕ್ರಮಗಳು ಜರುಗಿದವು. ಶ್ರೀಜಿನ ನಾಮವ ನೆನೆಯುತ್ತಲೀ ಪೂಜಿಪ ಭಜನೆಯ ಮಾಡುತ್ತಲೀ 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 ಶ್ರೀಜಿನ ನಾಮವ ನೆನೆಯುತ್ತಲೀ ಪೂಜಿಪ ಭಜನೆಯ ಮಾಡುತ್ತಲೀ
ಮುಕ್ತಿಯ ಪಥದಲ್ಲಿ ಸಾಗ್ತಾ ಇರುವಂಥ ಮಂದಾರಗಿರಿಯ ನಮ್ಮೆಲ್ಲರ ನಿರೀಕ್ಷೆಯ ಭಗವಾನ್ ಶ್ರೀ 1008 ಚಂದ್ರಪ್ರಭಾ ತೀರ್ಥಂಕರರ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳುವ ಸದಾವಕಾಶ ನಮ್ಮೆಲ್ಲರದ್ದು ಆಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲ ಜಿನಶಾಸನ ದೇವತೆಗಳಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಸಂತೋಷದ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ. ಕಾರ್ಯಕ್ರಮದ ಶುಭ ಚಾಲನೆಯನ್ನ ಮಂಗಳಾಚರಣೆಯೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕುಮಾರಿ ಪೂಜ್ಯ ಮೋಹನ್ ಅವರು ಮಂಗಳಾಚರಣೆಯ ಮೂಲಕ ಕಂಡು ನ ಧನ್ಯನಾದೆ ಚಂಡಾರ್ಕಾತಿಗತಿ ಜನ ಕಂಡು ನ ಧನ್ಯನಾದೆ ಆ ಕಂಡಲಾದಿ ಸುರ ಚಂಡಮಂಡಲಿಯು ಮಂಡೆ ಬಾಗುತ್ತಿರುವ ಮುನಿಗಳು ಕೊಂಡು ಪಾಡುತ್ತಿರುವ ಮಹಿಮನ ಕಂಡು ನ ಧನ್ಯನಾದೆ ಕಲ್ಪವೃಕ್ಷ ದಶಕಲ್ಪ ದೇವರಿಗನಲ್ಪ ಮೋದಕರದಿ ಭರದಿ ಕಲ್ಪವೃಕ್ಷವನವು ಘನದಿ ಕಂಡು ನ ಧನ್ಯನಾದೆ ಮಂದರಾದ್ರಿಯಲ್ಲಿ ಮಿಂದು ಕ್ಷೀರವನು ಚಂದ್ರಶಾಂತನಾದ ಕುಂದದ ಸುಂದರಾಂಗನಾದ ಜಿನರ ಕಂಡು ನ ಧನ್ಯನಾದೆ. ನಾಗರಾಜ್ ಅವರು ಆಗಮಿಸಿ ಸರ್ವರನ್ನ ಸ್ವಾಗತಿಸಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಪುರಾಣ ಸಾಗರ ಮಹಾ ಮುನಿಮಹಾರಾಜರಿಗೆ ನಮಸ್ಕರಿಸಿದ ಈ ಒಂದು ಚಂದ್ರಪ್ರಭಾ ತೀರ್ಥಂಕರ ವಾರ್ಷಿಕ ಪೂಜಾ ಮಹೋತ್ಸವಕ್ಕೆ ಪಾವನ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲು ಪರಮ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಅವ್ರಿಗೂ ಸಹ ಸಮಾಜದ ಪರವಾಗಿ ಹಾಗೂ ನಿಮ್ಮೆಲ್ಲರೂ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಅವರ ಪಾದಗಳಿಗೆ ನಮಸ್ಕರಿಸ್ತೇವೆ. ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಹಾರತಿಪುರ ಸಮಾಜದ ಪರವಾಗಿ ಹಾಗೂ ನಮ್ಮನ್ನೆಲ್ಲರೂ ಪರವಾಗಿ ಸ್ವಾಗತವನ್ನು ಕಳಿಸಿ ಅವ್ರಿಗೂ ಸಹ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವರು, ಭಾರತ ಸರ್ಕಾರ, ನಮ್ಮ ತುಮಕೂರು ಲೋಕಸಭಾ ಸದಸ್ಯರಾದ ಶ್ರೀ ಸೋಮಣ್ಣವರು ಸಮೋಶರಣದ ಒಂದು ದರ್ಶನ ಮಾಡಿ ಭಾಳ ಖುಷಿಪಟ್ಟರು. ಅವರು MLA ಅವರಾದಂಥ ಸುರೇಶ್ ಗೌಡರು ಜೊತೆಯಲ್ಲಿದ್ದರು. ಅವ್ರಿಗೂ ಸಹ ಸಮಾಜದ ಪರವಾಗಿ ತಲೆಬಾಗಿ ನಮ್ಮ ಸ್ವಾಗತ ಮತ್ತು ವಂದನೆಗಳನ್ನು ನಾನು ಸಮಾಜದ ಪರವಾಗಿ ಅವ್ರಿಗೆ ತಿಳಿಸ್ತೇನೆ. ನಾವು ಸತ್ಯಮೂರ್ತಿಯವ್ರನ್ನ ಎಷ್ಟು ನೆನೆಸಿದ್ರು ಸಾಲದು. ಗೊತ್ತಿರಬೇಕು, ನೀವು ಇಲ್ಲಿ ಜಿಲ್ಲಾಧಿಕಾರಿಗಳ ಸತ್ಯಮೂರ್ತಿಯವರು ಈ ಒಂದು ಕ್ಷೇತ್ರಕ್ಕೆ ಅವರ ಕಾಲದಲ್ಲಿ ಭಾಳಷ್ಟು ನಮಗೆ ಸಹಾಯ ಆಗಿದೆ. ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಮಾತೆಯರಿಗೆ, ಹಿರಿಯರಿಗೆ, ಮಾತೆಯರಿಗೆ, ತಂದೆ ತಾಯಿಗಳಿಗೆ ಎಲ್ರಿಗೂ ಸಹ ನಾನು ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಗೊಳಿಸಬೇಕು, ನೀವೇ ಬೆನ್ನೆಲುಬು ಅಂತ ಹೇಳ್ತಿ ಸಮಾಜದ ಪರವಾಗಿ ನಮ್ಮನ್ನು ಎಲ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೀನಿ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಂದರಗಿರಿ ಅತಿಶಯ ಕ್ಷೇತ್ರ ತುಮಕೂರು ಜೈನ ಸಮಾಜದ ಆಡಳಿತಕ್ಕೆ ಒಳಪಟ್ಟಿದೆ. ಪ್ರತಿ ವರ್ಷವೂ ಪ್ರತಿದಿನವೂ ಇಲ್ಲಿ ಎಡೆಬಿಡದೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುತ್ತವೆ. ಜೈನ ಪವಿತ್ರ ಕ್ಷೇತ್ರ ಯಾತ್ರಾರ್ಥಿಗಳಿಗೆ, ಭಕ್ತಾದಿಗಳಿಗೆ ಯಾತ್ರಾ ಸ್ಥಳ, ಸಾರ್ವಜನಿಕರಿಗೆ ಪ್ರವಾಸಿ ಸ್ಥಳವಾಗಿ ಸಾವಿರಾರು ಜನ ಬಂಧುಗಳು ದರ್ಶನ ಪಡೆಯುತ್ತಿದ್ದಾರೆ. ಹಲವಾರು ಮುನಿಗಳು, ಭಟ್ಟಾರಕರು, ವಿದ್ವಾಂಸರು, ಶಾಸ್ತ್ರಿಗಳು, ಪಂಡಿತರು, ಮುನಿಗಳು ಹಲವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಮೂಲ ಕಾರಣ, ಪ್ರೇರಣಾ ಶಕ್ತಿಯಾಗಿದ್ದಾರೆ. 108 ಪ್ರಮುಖ ಸಾಗರ ಮಹಾರಾಜರ ಪ್ರೇರಣೆಯಿಂದ ಭಗವಾನ್ 1008 ಶ್ರೀ ಚಂದ್ರಪ್ರಭಾ ತೀರ್ಥಂಕರರ ಮೂರ್ತಿ ಪ್ರತಿಷ್ಠಾಪನೆ, ಮುನಿಶ್ರೀ 108 ಪ್ರಣಾಮ್ ಸಾಗರ ಮಹಾರಾಜರ ಪ್ರೇರಣೆಯಿಂದ ಪಿಂಚೆಯ ಆಕಾರದ ಗುರುಮಂದಿರ, ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮುನಿಶ್ರೀ 108 ಅಮೋಘಕೀರ್ತಿ ಮಹಾರಾಜರು ಮತ್ತು ಅಮರಕೀರ್ತಿ ಮಹಾರಾಜರ ಪ್ರೇರಣೆಯಿಂದ ಬೆಟ್ಟದ ಮೇಲಿರುವ ಪುರಾತನವಾದ ಚಂದ್ರಪ್ರಭಾ ತೀರ್ಥಂಕರರ ಬಸದಿ ಮತ್ತು ಇನ್ನೂ 2 ಬಸದಿಗಳು ಮತ್ತು ಬ್ರಹ್ಮಯಕ್ಷರ ಮಂದಿರ. ಈ ಸಂದರ್ಭದಲ್ಲಿ ತುಮಕೂರಿನ ಸಮಸ್ತ ಜಿನಬಂಧುಗಳ ಸಹಕಾರವನ್ನು ಸ್ಮರಿಸುತ್ತಾ ಮುಂದೆಯೂ ಸಹ ಸಮಾಜದ ಜೊತೆ ಕೈಜೋಡಿಸಿ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಂಡು ಚಂದ್ರಪ್ರಭಾ ತೀರ್ಥಂಕರರ ಸೇವೆ ಮಾಡುವ ಶಕ್ತಿ, ಭಕ್ತಿಯನ್ನು ಜನಶಾಸನ ದೇವತೆಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಮಾಜದ ಎಲ್ಲ ನಿರ್ದೇಶಕರುಗಳು, ಪದಾಧಿಕಾರಿಗಳಿಗೂ, ಅಂಗಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಜೈ ಜಿನೇಂದ್ರಗಳು. ಅದೇ ರೀತಿ ಇವತ್ತು ವಿಶೇಷವಾಗಿ ನಮ್ಮ ಧನ್ಯವಾದಗಳನ್ನು ರತ್ನತ್ರಯ ಕ್ರಿಯೇಷನ್ಸ್ನ ಶ್ರೀಮತಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಮತ್ತು ಶ್ರೀಯುತ ಡಾಕ್ಟರ್ PY ನಾಗೇಂದ್ರ ಕುಮಾರ್ ಅವರಿಗೆ ಸಲ್ಲಿಸ್ತಾ ಇದ್ದೇವೆ.
ತಮ್ಮ ಮಾಧ್ಯಮ ಸಹಕಾರವನ್ನು ಈ ಒಂದು ಕಾರ್ಯ ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗ್ತಾ ಇದೆ. ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ತಮ್ಮ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಚ್ಛಾಮಿ ಸ್ವಾಮೀಜಿ. ಧರ್ಮಬಂಧುಗಳೇ, ಜಿನಧರ್ಮ ಈ ದೇಶದ ಸನಾತನ ಧರ್ಮಗಳಲ್ಲಿ ಒಂದು ಧರ್ಮ. ಭೂಮಿ ಪ್ರಕೃತಿ ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಜಿನಧರ್ಮ ಇದೆ. ಜಿನಧರ್ಮದಲ್ಲಿ ಭಗವಂತನ ದಿವ್ಯಧ್ವನಿಯಿಂದ ಮನುಷ್ಯನಿಗೆ ಜೀವನ ಶೈಲಿಯನ್ನು ಕಲಿಸಿಕೊಟ್ಟಂತಹ ಧರ್ಮ ಜಿನಧರ್ಮ. ಜೀವನ ಶೈಲಿ ಕಲಿಸಿಕೊಟ್ಟಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಡಂಬಾಚಾರಗಳನ್ನು, ಬೇರೆ ಯಾವುದೇ ರೀತಿಯಾದಂತಹ ಮೂಢತೆಯನ್ನು ಈ ಧರ್ಮದಲ್ಲಿ ಅಪ್ಪಿಕೊಳ್ಳುವುದಿಲ್ಲ ಮತ್ತು ಒಪ್ಪಿಕೊಳ್ಳುವುದಿಲ್ಲ. ಸಮ್ಯಕ್ತ್ವ ಧರ್ಮವನ್ನು ನಮ್ಮ ಧರ್ಮದಲ್ಲಿ ಜಿನ ಆಚಾರ್ಯರುಗಳು ಬೋಧಿಸಿದ್ದಾರೆ. ಒಂದು ಬಾರಿ ತಾವೇನಾದರೂ ಅದನ್ನು ಅವಲೋಕನೆ ಮಾಡಿ ನೋಡಿದರೆ, ಜಿನ ಧರ್ಮದ ಅವಲೋಕನೆಯನ್ನು ಮಾಡಿದ್ರೆ ಇದು ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತದೆ ಅಂತ ನೋಡ್ತಾ ಹೋದರೆ ಜೀವನ ಶೈಲಿಯನ್ನು ನಮಗೆ ತಿಳಿಸ್ತಾ ಹೋಗ್ತದೆ. ಜಿನ ಧರ್ಮ ಅಂತಂದರೆ ಜೀವನ ಶೈಲಿ, ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಹೇಳಿಕೊಟ್ಟಿದ್ದೇ ಜಿನ ಧರ್ಮ. ಮೊದಲು ನೀವು ಚೆನ್ನಾಗಿರಿ, ನೀವು ಬದುಕಲು ಬಿಡಿ, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಇವತ್ತು ದಾನ ಧರ್ಮ ಪೂಜೆ ಪುನಸ್ಕಾರ ಇದನ್ನೆಲ್ಲ ಪರಿಗ್ರಹ ಪರಿಮಾಣ ವ್ರತದಲ್ಲಿ ನೀವು ತಗೊಳ್ಬೇಕು. ಅಂದರೆ ಪರಿಗ್ರಹ ಜಾಸ್ತಿ ಆಯಿತು ಅಂತಂದರೆ ಕೊಡ್ಲಿಕ್ಕೆ ಮನಸ್ಸು ಬರಲ್ಲ. ಅವಾಗ ಏನು ಮಾಡುತ್ತೀರಿ? ಅದರಲ್ಲಿ ಜೈನ ಮಹಿಳೆಯರು ಬಹಳ ದೊಡ್ಡ ತ್ಯಾಗ ಮಾಡಿದವರು ಇದ್ದಾರೆ. ಅದರಲ್ಲಿ ಸಮೋಷಣ ಅಂದರೆ ಏನು ಅಂಥೇಳಿ ಅಲ್ಲಿ ಬಂದು ನಿಂತ್ಕೊಂಡು ನೋಡಿ ಹೋಗ್ತಾರೆ. ಜಿನಧರ್ಮದ ಅರಿವು ಇದ್ದವರಿಗೆ ಅದು ಸಮವಶರಣ. ಯಾರಿಗೆ ಗೊತ್ತಿಲ್ಲ, ಪ್ರೇಕ್ಷಕರಾಗಿ ಬಂದವರಿಗೆ ಅದು ಒಂದು ಟೂರಿಸ್ಟ್ ಪಾಯಿಂಟ್ ಅಂತ ಆದರೂ ಅಲ್ಲಿಂದ ಒಂದು ಮಾಹಿತಿ ಸಿಗ್ತಾ ಇದೆ, ಓ ಹಿಂಗಿರುತ್ತೆ ಅಂಥೇಳಿ. ಜಿನೇಂದ್ರ ಭಗವಂತನಿಂದ ಹೇಳಲ್ಪಟ್ಟಂತಹ ಶಾಸನವನ್ನು ಅನುಶಾಸನದಲ್ಲಿಡುವವರು ಯಾರು? ಅವರೇ ದೇವತೆಗಳು. ಚಂದ್ರಪ್ರಭ ಸ್ವಾಮಿಯ ಸಮವಸರಣದಲ್ಲಿ ಲೀಡರ್ ಯಾರು? ಜ್ವಾಲಾಮಾಲಿನಿ ಅಮ್ಮನವರು. ಬಹುಶಃ ಜ್ವಾಲಾಮಾಲಿನಿ ಅಮ್ಮನವರು ಮಂದಾರಗಿರಿ ಕ್ಷೇತ್ರವನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಆ ಜ್ವಾಲಾಮಾಲಿನಿ ತಾಯಿಯನ್ನು ನಾವು ನೆನೆಸಿ ಪ್ರಾರ್ಥಿಸ್ತೇವೆ. ಆದಷ್ಟು ಬೇಗದಲ್ಲಿ ಈ ಮಂದಾರಗಿರಿ ಕ್ಷೇತ್ರದಲ್ಲಿ ಅವರು ಬಂದು ನೆಲೆಸುವಂತಾಗಲಿ ಅಂತ ಹೇಳಿ. ಈಗ ಮುಂದುವರೆದು ಸಮೋಶರಣದಲ್ಲಿ ಏನು ಭಗವಂತ ಹೇಳಿಕೊಟ್ಟಿದ್ದಾರಲ್ಲ ಅದೆಲ್ಲ ಜೀವನ ಶೈಲಿಯನ್ನು ಹೇಳಿಕೊಟ್ಟಿದ್ದಾರೆ. ಚಾರುಗುಪ್ಪೆ ಬ್ರಹ್ಮದೇವರು ಇದ್ದಾರಲ್ಲ ಇಲ್ಲಿ, ಆ ಬ್ರಹ್ಮದೇವರು ಕ್ಷೇತ್ರ ರಕ್ಷಣೆ ಮಾಡೋದರಿಂದಲೇ ಇವತ್ತಿನವರೆಗೂ ನಿಮಗಿಲ್ಲಿ ಧರ್ಮ ಪ್ರಭಾವನೆ ಆಗ್ತಾ ಇದೆ. ಈ ಭಾಗದಲ್ಲೆಲ್ಲ ಯಾರದೆಲ್ಲ ಕುದುರೆ ಬ್ರಹ್ಮದೇವರು ಇದ್ದಾರಲ್ಲ, ಬನೆದೇವರು, ನಿಶ್ಚಿತವಾಗಿ ನೋಡಿ ಅವರು ವ್ಯಾಪಾರಸ್ಥರೇ ಆಗಿರ್ತಾರೆ. ಅವರು ಪೂರ್ವಜರು ಮುತ್ತು ರತ್ನ ವಜ್ರ ವೈಡೂರ್ಯ ವ್ಯಾಪಾರ ಮಾಡೋರು ಮನೆದೇವರೆಲ್ಲ ಕುದುರೆ ಬ್ರಹ್ಮದೇವರು. ಯಾಕಂದರೆ ಅವರು ಕುದುರೆ ಮೇಲೆ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರು. ಆ ಕುದುರೆ ಬ್ರಹ್ಮದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತೇಳಿ ಅವರು ಗುರುಗಳ ಮಾರ್ಗದರ್ಶನದಂತೆ ಇಡೀ ಪರಿವಾರವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅವರು ಕುಲ ಉತ್ಕೃಷ್ಟ ಕುಲ ಇದೆ. ಅವರು ಮಾಡಿದ ಧರ್ಮ ಕಾರ್ಯದಿಂದ ಇವತ್ತು ನಾವು ಧರ್ಮದಲ್ಲಿ ಹೋಗ್ತಿದ್ದೀವಿ. ನಾನೇ ಅಧರ್ಮ ಮಾರ್ಗದಲ್ಲಿ ಹೋದೆ ಅಂತಂದರೆ ನನ್ನ ವಂಶ ಕುಲ ಉದ್ಧಾರ ಮಾಡು ಅಂದರೆ ಆ ದೇವತೆಗಳು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ದೇವತೆಗಳು ನಿಮ್ಮ ಸನಿಯಕ್ಕೆ ಬರೋದೇ ಇಲ್ಲ, ಬಿಟ್ಬಿಡ್ತಾರೆ. ಇಡೀ ನಮ್ಮ ಪರಿವಾರ ಚೆನ್ನಾಗಿರಬೇಕು ಅಂತಂದರೆ ಯಾರು ಚೆನ್ನಾಗಿರಬೇಕು? ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಇವೆಲ್ಲವನ್ನ ಆದ್ಯವಾಗಿ ಇಟ್ಕೊಂಡಿರಬೇಕು. ಸರಿ, ಇಷ್ಟೆಲ್ಲ ನೀವು ವ್ಯಾವಹಾರಿಕವಾಗಿ ಹೇಳಿದ್ವಿ. ಧಾರ್ಮಿಕವಾಗಿ ಒಂದು ಮಾತು ಹೇಳ್ತೀವಿ. ತತ್ವಾರ್ಥ ಸೂತ್ರವನ್ನು ನಂಬುತ್ತೀರಲ್ಲ, ತತ್ವಾರ್ಥ ಸೂತ್ರದಲ್ಲಿ ಇದ್ರ ವರ್ಣನೆ ಇದೆ. ಹಾಗೆ ನಾವು ನಮ್ಮ ಊರಿನಲ್ಲಿ ನಡೆಯಬೇಕಾದಂತಹ ಆಚಾರ ವಿಚಾರ ಧರ್ಮ ಪದ್ಧತಿ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ನಾವು ಅದೇ ರೀತಿ ಯಥಾವತ್ತಾಗೆ ಪಾಲಿಸ್ತೀವಿ ಅಂತೇಳಿ ಕಟಿಬದ್ಧರಾಗಿ ಕಂಕಣಬದ್ಧರಾಗಿದ್ದು ನಿಮ್ಮ ಸಮಾಜವನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಬಾಕಿದವ್ರನ್ನ ನಾವು ನೋಡ್ತಾ ಹೋಗ್ತೀವಿ.
ಅದ್ಯಾಭವತ್ ಸಫಲತಾನ್ನಯನದ್ವಯಸ್ಯ ದೇವತ್ವದೀಯ ಚರಣಾಂಬುಜ ವೀಕ್ಷಣೇನ. ಈ ಪದದ ಅರ್ಥ ಏನು? ನಿನ್ನ ಚರಣದ ಆ ಎರಡೂ ಪಾದಗಳನ್ನು ನಾನು ನೋಡಿದ ನನ್ನ ಎರಡೂ ಕಣ್ಣುಗಳು ಧನ್ಯ ಅಂತ. ನಿನ್ನ ಕಣ್ಣು ಅಲ್ಲಿ ತಾನೇ ಇರಬೇಕು. ಈ ಭಾಗದಲ್ಲಿರುವ ಪರಂಪರೆಯಾಗಿ ಇರಲಿಕ್ಕೆ ತಾವೆಲ್ಲರೂ ಕಟಿಬದ್ಧರಾಗಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬಾರದಿರಲಿ. ತುಮಕೂರು ಸಮಾಜ ಯಾವತ್ತೂ ಧರ್ಮನಗರಿನೇ, ಅವತ್ತು ಇವತ್ತು ಮುಂದೆಯೂ ಧರ್ಮನಗರಿಯಾಗಿಯೇ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ, ಆಶಯ. ಹಾಗಾಗಿ ಎಲ್ಲರಿಗೂ ಧರ್ಮವೃದ್ಧಿರಸ್ತು ವರ್ಧತಾಂ ಜಿನಶಾಸನಂ. सभी लोग सत्य को समझ जाएं तो अपना कल्याण कर सकते हैं, वैराग को बढ़ा सकते हैं। पर अपन लोग अनादिकाल से मिथ्यात्व के कारण भटक रहे हैं। एक बार क्या हुआ, एक नगर में मुनिराज जी का आगमन हुआ और जब मुनिराज जी जब आते हैं ना तो चारों ओर खुशी खुशी हो जाती है और प्रकृति भी झूमने लगती है। तो मुनिराज का आगमन एक जंगल में हुआ। जंगल में जैसे मुनिराज आए, वह बहुत तपस्वी मुनिराज थे, रिधिधारी मुनिराज थे। उनके आने से ही पूरी प्रकृति नए नए फल आ गए और नए नए फूल आ गए। पूरे उद्यान फल फूल से भर गया। तो वहाँ का माली देखते देखते बोला कि अरे ये जरूर किसी महान पुण्य के कारण ऐसा हुआ है कि सभी मौसम के फल एक साथ आ गए। जब वो घूमते घूमते बगीचा में घूम रहा था, देख रहा था, इतने में उसकी दृष्टि एक मुनिराज पर पड़ी और मुनिराज को देख के समझ गया कि ये इन्हीं का प्रभाव है, इनके कारण ही ये पूरी प्रकृति फलीभूत हो गई फल से फूल से। और वह जाकर के राजा को बताता है कि राजन अपने आपको ये अपने बगीचे में एक मुनिराज जी आए हैं, तो आपको दर्शन करने चलना है। तो वह मुनिराज जी को फल भेंट करता है, फूल भेंट करता है। मुनि राजा खुश होकर के उनको अच्छे इनाम देता है और वह आ जाता है। राजा सबको घोषणा करवा देता है, कल सभी को मुनिराज के दर्शन करने के लिए उद्यान में चलना है। राजमहल में भीड़ लग जाती है। सभी लोग मुनिराज के दर्शन करने के लिए जंगल में जाते हैं, उद्यान में जाते हैं। और राजा अपने वेशभूषा उतार करके, राजसी वेशभूषा को और वाहन से उतर करके मुनिराज जी की परिक्रमा करके उनको नमोस्तु करके वहीं बैठ जाता है। मुनिराज जी जब ध्यान से उठते हैं तो राजन कहता है, मुनिराज इस संसार में व्यक्ति परेशान क्यों है, संसार में व्यक्ति क्यों भटक रहा है, और सभी लोग एक से क्यों नहीं है? कोई गरीब है, कोई अमीर है, कोई का मकान है, किसी का मकान नहीं है, ऐसा क्यों है? सब बराबर क्यों नहीं है? तो मुनिराज ने अपनी मधुर वाणी में उपदेश दिया, ये संसारी प्राणी अनादिकाल से किससे भटक रहा है? मिथ्यात्व के कारण भटक रहा है और पर पदार्थ को अपना मानता है और पर पदार्थ के पीछे ही अपना मिथ्यात्व में अपने संसार में भटक रहा है। अगर ये सम्यक दर्शन को प्राप्त कर ले तो ये संसार में भटकना इसकी दूर हो जाएगी। और कहाँ व्यक्ति ऊपर नीचे क्यों है? कोई गरीब है, कोई अमीर है, एक से क्यों नहीं है? तो लोग निंदा करते हैं, असंयम का पालन करती है। और मैं पत्नी के लिए जान खेल करके चोरी करता हूँ, इनके पेट का पालन पोषण करता हूँ, और ये ऐसा काम करती, उसको गुस्सा आ गई और उसने किसी प्रकार फाटक को खोल करके अंदर गया और क्रोध में था। कौन? चोर। क्यों क्रोध में था वो? कि उसने एक पलंग पर दो व्यक्ति सोए हुए और ओढ़े हुए थे। क्या? चादर। उसको लग रहा कि मेरी पत्नी किसी व्यक्ति के साथ सो रही है। पर जब जैसे ही उसने तलवार उठाई मारने के लिए, पर मुनि महाराज की प्रतिज्ञा याद आ गई कि सोते हुए व्यक्ति को कभी मुझे नहीं मारना। तो उसने कहा अगर मार दूंगा तो नरक चला जाऊंगा। तो उसने कहा तलवार से ही उसने चादर को अलग किया और जैसे क्या देखा उसने, उसकी माँ और पत्नी दोनों मिलकर के सो रहे थे। क्यों? रात हो गई थी, पति आ नहीं रहा था ना, तो डर के मारे अपने दोनों एक साथ सो गए थे। तो उसको वो तलवार को पटका और आंखों में आंसू आ गए। एक मंदारगिरी कहाँ पर है? चंपापुर, भागलपुर में मंदारगिरी बोलते हैं, जहाँ पे बांसपूज भगवान को मोक्ष हुआ है। और एक मंदारगिरी यहाँ पर है। अपन लोग यही समझ रहे हैं कि वो ही चंपापुर वाली मंदारगिरी में अपना बैठे हैं और यहाँ पर कितने मनोग चंदापुर भगवान की मनोग खड़गासन प्रतिमा
कहाँ पर मिलती है ऐसी प्रतिमा? आपको क्षेत्र बुंदेलखंड में जाओ, एमपी में सोनागिर में भी ऐसे चंद्रप्रभु भगवान अतिशयकारी भगवान हैं। ऐसे यहाँ भी साक्षात आप चंद्रप्रभु भगवान को खड़गासन में देख रहे हैं। कितने लोग यहाँ पर दर्शन करने आ रहे हैं। हमने सुबह से देख रहे हैं यहाँ पे कि आप लोग तो हमको हमारी ओर देख रहे हो, हम वहाँ पीछे की ओर देख रहे हैं। तो आप पीछे नहीं देख रहे हैं, हम यहाँ से सब देख रहे हैं कि इतने देखो जैन नहीं, जैनेतर जो कभी जैन धन से बाजते ही नहीं है, वो लोग भी आकर के नमोस्तु कर रहे हैं। और ऊपर भी गए ना, उस दिन अच्छा लगा, ये साक्षात समोसण में आ गए हो। कितने बढ़िया चंद्रप्रभु भगवान की मनोह की प्रतिमा चारों साइड हैं और अच्छा चौबीसी है। यहाँ के जो तीर्थ क्षेत्र की कमेटी के जो अध्यक्ष हैं, उपाध्यक्ष हैं और जो सब कमेटी वाले हैं, सबका सहयोग है। जितने मुनिराज आए यहाँ पर उनने भी सहयोग किया, अभी नाम बताए थे ना, सब मुनिराजों का सहयोग है। और सभी पूरी तुमकुर समाज, यहाँ पूरी आसपास की समाज है ना, सबका सहयोग है, सबकी भावना है। इतना अच्छा क्षेत्र कहीं देखने में हमें नहीं आया। ऐसे लगता है गोमटेश्वर से बाहुबली पहुँच गए। ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಪುರಾಣ ಸಾಗರ್ಜಿ ಮಹಾರಾಜರವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಒಂದು ಮೆರುಗನ್ನು ತಂದಿದ್ದಾರೆ. ಅವರು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಎರಡು ವಿಚಾರ ನಾವೆಲ್ಲರೂ ಮಂದಟ್ಟು ಮಾಡ್ಕೋಬೇಕಾಗತ್ತೆ. ಒಂದು, ನಾವು ಇನ್ನೊಬ್ಬರನ್ನ ಪ್ರಶಂಸನೆ ಮಾಡಬೇಕು, ನಮ್ಮನ್ನು ನಾವು ನಿಂದನೆ ಮಾಡ್ಕೋಬೋದು, ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡಬಾರ್ದು ಅಂತೇಳಿ. ಈ ನಿಂದನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ದುರ್ಗತಿ ಪ್ರಾಪ್ತ ಆಗುತ್ತೆ ಅಂತ ಹೇಳ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ಒಂದು ಸಣ್ಣ ನಿಯಮ ತೊಗೊಂಡ್ರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಒಬ್ಬ ಕಳ್ಳ ಇದ್ದವನು ರಾಜನಿಂದ ಒಂದು ಅತಿಶಯವಾಗಿ ಒಂದು ಸನ್ಮಾನವನ್ನು ಪಡಿತಕ್ಕಂಥವರೆಗೂ ಹೋಗ್ಬೋದು ಅಂತೇಳಿ ವಿಚಾರನ ತಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಎನ್ನಾರ್ಪುರ ಸ್ವಾಮೀಜಿಗಳ ಎಚ್ಚರಿಕೆ ಮೂಡಿಸಿದ್ದಾರೆ ಅಂದರೆ ಹೇಳಿ ತಪ್ಪಾಗಲಾರ್ದು. ಈ ಒಂದು ಮಾತುಗಳು ನಮಗೆ ಬೇಕಿತ್ತು. ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರೂ ಜಾಗೃತನಾಗಿ ಮಾಡಿದಂಥ ಪರಮ ಪೂಜ್ಯ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಯವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಮತ್ತು ವೈಯಕ್ತಿಕವಾಗಿ ನಮೋಸ್ತುಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮೋಸ್ತು ಸ್ವಾಮೀಜಿ. ಪರಮ ಪೂಜ್ಯ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರು ಮಹಾಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿದ್ದಾರೆ ಮಹಾಸ್ವಾಮೀಜಿಗಳು. ಅದಕ್ಕೋಸ್ಕರ ತಮಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಹೃದಯಪೂರ್ವಕವಾದ ಭಕ್ತಿಪೂರ್ವಕವಾದ ನಮೋಸ್ತುಗಳನ್ನ ಅರ್ಪಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಜನರ ಮೊರೆಯನು ಕರುಣ ಭಾವದಿ ನೀಗಿ ಪೊರೆಯುವ ದೇವನೇ, ದೀನ ಜನರಿಗೆ ಜ್ಞಾನ ಜ್ಯೋತಿಯ ನಿತ್ಯ ಪಾವನ ಮೂರ್ತಿಯೇ. ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ. ನಂಬಿದೆ ನಿನ್ನಯ ಪದವಾ ದೇವಾ, ನಂಬಿದೆ ನಿನ್ನಯ ಪದವಾ. ಪರಿಪಾಲಿಸಬೇಕೋ ದಯವಾ ದಯವಾ. ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ, ನಾ ಬಾಗುವೆ ನಿನ್ನಡಿ ಶಿರವಾ.
ಜಿನ ದೇವಾ ನಾ